ಮದುವೆ ವಿಚಾರಕ್ಕೆ ಬರೋದಾದ್ರೆ ಸರ್, ಅವತ್ತು ವೇದಿಕೆ ನೋಡೋದು ಬಹಳ ಖುಷಿ ಆಯ್ತು. ಅಂದ್ರೆ ಆ ಜರ್ನಿ ಮಧ್ಯದಲ್ಲಿ ಜೊತೆಯಾದವರೆಲ್ಲ ಅಂದ್ರೆ ಶಿವಣ್ಣ ಆಗ್ಲಿ, ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ಬಂದು ಮಗಳಿಗೆ ಅಥವಾ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಕೆ ಮಾಡಿ ಆಶೀರ್ವಾದ ಮಾಡೋದು. ಆ ತರದೊಂದು ಸಂದರ್ಭ ತುಂಬಾ ಎಮೋಷನಲ್ ಆಗಿ ನೀವು ಇದ್ರಿ. ಶಿವಣ್ಣ ಬಂದ ತಕ್ಷಣ ಪ್ರೀತಿಯಿಂದ ಒಪ್ಕೊಳ್ಳೋದಾಗ್ಲಿ ಅದೆಲ್ಲ. ಅಂದ್ರೆ ಹೇಳಿದ್ನಲ್ಲ ಸರ್, ಇವಾಗ ಏನಂತಂದ್ರೆ ಇವಾಗ ಇವತ್ತೊಂದ್ ದಿವಸ ಏನ್ ನಾನು ಇಲ್ಲಿದ್ದೀನಿ, ನನ್ನ ಇಂಡಸ್ಟ್ರಿ ನಾನು ಹೀರೋ ಅಂತ ಮೊಬೈಲ್ ಹೇಳಿದೆ ನಾನು ಎಲ್ಲರಿಗೂ. ಅವ್ರುಗಳು ಬೆಳೆಸಿ ನನ್ನನ್ನ ಅರಸಿ ಇಲ್ಲಿ ಗಂಟ ಕಳಿಸಿದ್ದಾರೆ. ಬಟ್ ನಾನು ಒಂದು ಜಾಗಕ್ಕೆ ಹೋಗಿ, ನಾನು ಒಂದು ಪೊಸಿಷನ್ಗೆ ಹೋಗಿ, ನಾನೇನೋ ಒಂದು ನನ್ನ ಮನೇಲಿ ಏನೋ ಒಂದು ಫಂಕ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಕುಟುಂಬ ಇವರೆಲ್ಲ, ಇವ್ರುಗಳೆಲ್ಲ ಏನ್ ಬಂದು ಆಶೀರ್ವಾದ ಮಾಡಿದಾರೆ ಇದೇ ನಾನು ಗಳಿಕೆ ಮಾಡಿರೋದು. ಹಣ ಆಸ್ತಿ ಅಲ್ಲ, ಬಂಗ್ಲೆ ಅಲ್ಲ, ಕಾರಲ್ಲ, ಇದನ್ನ ನಾನು ಗಳಿಕೆ ಮಾಡಿರೋದು. ನಿಜವಲ್ಲ ಆ ಪ್ರೀತಿ ನಾನು ಕಳ್ಕೊಂಡಿರ, ಇದನ್ನ ಹಂಗೆ ನಿಭಾಯಿಸ್ಕೊಂಡು ಹೋದ್ರೆ ಅಷ್ಟೇ ಸಾಕು. ಬಂದಂತ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ನಾನು ನಿಜವಾಗ್ಲೂ ಚಿರಋಣಿ. ನನ್ನ ಆಕ್ಟರ್ಗಳಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಅಲ್ಲಿ ಬಂದಿರೋಂಥ ರಿಲೇಷನ್ಸ್ಗಳಾಗಿರ್ಬೋದು, ಸ್ನೇಹಿತರುಗಳಾಗಿರ್ಬೋದು, ಎಲ್ರಿಗೂ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇಲ್ಲಿಂದ ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಬ್ಲೆಸ್ಸಿಂಗ್ ನಾನು ಯಾವುದೇ ಕಾರಣಕ್ಕೂ ನಾನು ಮರೆಯೋದಿಲ್ಲ. ನಾನು ಅದಕ್ಕೆ ಚಿರಋಣಿಯಾಗಿರಕ್ಕೆ ಇಷ್ಟಪಡ್ತೀನಿ. ಸರ್, ಇದ್ರ ಮಧ್ಯದಲ್ಲಿ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಅದೇ ಚರ್ಚೆ ಆಗ್ತಿರೋದು ಅಂತಂದ್ರೆ ಹಳೆ ವಿಚಾರ. ಬಟ್ ಎಲ್ಲ ಒಂದ್ ಕಡೆ ನೀವಿಬ್ರು ಒಟ್ಟಿಗೆ ಕಾಣಿಸ್ಕೊಂಡಿದ್ರು ಅಭಿಮಾನಿಗಳೆಲ್ಲ, ಅಥವಾ ಇಂಡಸ್ಟ್ರಿ ಒಂದು ಪಾಸಿಟಿವ್ ವಿಜಯ್ ಸರ್ ಜೊತೆ ಅಂದ್ರೆ ಮದುವೆಗೆ ಅವರು ಕೂಡ ನಂತರ ಬಂದಿದ್ರು ವಿಶ್ ಮಾಡೋಕೆ. ಸೊ ಹೇಗಿದೆ ಸರ್ ಈಗ ಇಬ್ರು ಗೆಳೆತನ? ಸರ್ ಏನಿಲ್ವಾ, ನನ್ ಆ ಥರದ್ದು ಏನಿಲ್ಲ, ಎಲ್ಲ ಭಗವಂತನ ಬಿಟ್ಬಿಟ್ಟಿದೀವಿ. ಇವಾಗ ಎಕ್ಸಾಂಪಲ್ಲೇ ಇವಾಗ ಅದು ಮೊನ್ನೆ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಕೇಸ್ ಅನ್ನೋದು ಕೋರ್ಟಲ್ಲಿ ನಡೀತಾ ಇದೆ. ಇನ್ನು ಅದರಲ್ಲಿದೆ, ಇನ್ನು ಅವ್ರಿಗೆ ಗೊತ್ತಾಗಲಿ, ದೇವ್ರಿಗೆ ಗೊತ್ತು. ಇವಾಗ ನಾನು ತಪ್ಪು ಮಾಡಿದ್ದೀನಿ ಇಲ್ವೋ ಇವತ್ತಿನ ದಿವಸ ಜನಗಳಿಗೆ ಗೊತ್ತಾಗ್ತದೆ, ಇನ್ನು ಮಿಕ್ಕಿದ ದೇವ್ರಿಗೆ ಗೊತ್ತು. ಇವಾಗ ನ್ಯಾಯ ಸಂಸ್ಥೆಯಲ್ಲಿ ಇದ್ಮೇಲೆ ನ್ಯಾಯ ಯಾರು, ಎಲ್ರಿಗೂ ಒಂದೇ ನ್ಯಾಯ. ನ್ಯಾಯಾಧೀಶದಲ್ಲಿ ಇದ್ಮೇಲೆ ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ನಾವೇನು ಮಾತಾಡೋಗಿಲ್ಲ. ಇನ್ನು ಮಿಕ್ಕಿದ ಅವ್ರಿಗೆ ಸೇರಿರೋದು. ನಮ್ಮ ವಿಜಯ್ ಅವ್ರು ಬಂದಿರೋ ಫಂಕ್ಷನ್ಗೆ ನಿಜವಲ್ಲ ಅವ್ರಿಗೂ ನಾನು ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಇವತ್ತಿಗೂ ನಾವು ಅದೇ ರೀತಿನೇ ಇದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕೆಲಸದಲ್ಲಿ ಯಾವುದೋ ಒಂದು ಸಣ್ಣದೊಂದು ಆಕ್ಸಿಡೆಂಟ್ ಆಗಿರ್ತದೆ, ಒಂದು ದೊಡ್ಡದೊಂದು ಆಕ್ಸಿಡೆಂಟ್ ಆಗಿದೆ. ಬಟ್ ಅದೇನು ವಿಧಿ ಯಾರು ಏನು ಅನ್ನೋದನ್ನ ನಾವು ಭಗವಂತನ ಪಾದಕ್ಕೆ ಬಿಟ್ಟಿದ್ದೀವಿ, ಇನ್ನು ನ್ಯಾಯದಲ್ಲಿ. ಅಷ್ಟು ಬಿಟ್ಟರೆ ನೀನು ಹೇಳಕ್ ಇಷ್ಟ. ಇನ್ನೊಂದು ದೊಡ್ಡ ಕನಸು ಅಂದ್ರೆ ಡೈರೆಕ್ಷನ್, ಅದು ಬಾಲಿವುಡ್ ಅಲ್ಲಿ ಮಾಡ್ತಿರೋದು ಬ್ಲೈಂಡ್ ಬಾಬು ಕಾಂಬಿನೇಷನ್ ಮಜವಾಗಿದೆ ಸರ್. ನೀವು ಈ ಕಡೆ ಫೈರ್ ಬ್ರ್ಯಾಂಡ್ ಮತ್ತೆ ಫೈರ್ ಬ್ರ್ಯಾಂಡ್ ಅಂತ ನವಾಜುದ್ದೀನ್, ಯಾಕಂದ್ರೆ ಒಂದು ರೀಸೆಂಟ್ ಆಗಿ ಬೆಂಗಳೂರಿಗೆ ಏನೋ ಬಂದಿರೋ ಅನ್ಸುತ್ತೆ, ಒಂದು ರೆಸ್ಟೋರೆಂಟ್ ಅಲ್ಲಿ ಕೂತ್ರೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದು. ಸೊ ಇಲ್ಲಿ ತನಕ ಆಗಿದೆ ಸರ್ ಶೂಟಿಂಗ್? ಅದು ಬೆಂಗಳೂರಲ್ಲ, ಮೈಸೂರು. ನಮ್ಮ ಶೂಟಿಂಗೇನೆ ಅಲ್ಲಿ ದೋಸೆ ಕ್ಯಾಂಪ್ ಇತ್ತಲ್ಲ, ಅಲ್ಲಿ ದೋಸೆ ತಿನ್ಸಕ್ಕೆ ಅಂತಾನೆ ಕರ್ಕೊಂಡ್ಬಂದಿದ್ದೀನಿ ಆಕ್ಚುಲಿ. ಏನಂತಂದ್ರೆ ಇವಾಗ ಬ್ಲೈಂಡ್ ಬಾಬು ಅಂತ ಒಂದು ಸ್ಕ್ರಿಪ್ಟ್ ನಾವು ಮಾಡ್ಕೊಂಡಿದ್ವಿ. ನಾವು ಅದು ಅದೇ ಲಾಕ್ಡೌನ್ ಟೈಮಲ್ಲಿ ನಾವು ಮಾಡ್ಕೊಂಡಿದ್ವಿ. ಅದೇ ಸಿನಿಮಾನೇ ಝೀ ಅವ್ರಿಗೆ ಹಿಂದಿಲಿ ಡೈರೆಕ್ಷನ್ ಮಾಡಿಕೊಟ್ಟಿರುವಂಥದ್ದು. ಇಲ್ಲೇ ಮೈಸೂರಿಗೆ ಕರ್ಕೊಂಬಂದು ಫುಲ್ ಸಿನಿಮಾ ಮೈಸೂರಲ್ಲೇ ಫಿನಿಶ್ ಮಾಡಿ ಮಾಡಿದ್ದು. ಬಾಂಬೆಲಿ ಒಂದು 5 days 6 days ಬಾಂಬೆಲಿ ಮಾಡಿದ್ವಿ. ಸಿನಿಮಾ ಮುಗಿದಿದೆ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. ಇನ್ನು ನೋಡಿ, ನಿಮ್ಗೆಲ್ಲ ಇಷ್ಟ ಆಗ್ಬೋದು. ಅಫ್ಕೋರ್ಸ್ ಕನ್ನಡದವನು ಹೋಗಿ ಒಂದು ಹಿಂದಿ ಸಿನಿಮಾ ಮಾಡಿದ್ದಾನೆ ಅಂದ್ರೆ ಇದಕ್ಕೂ ನಿಮ್ಮ ಕಡೆಯಿಂದ ಒಂದು ಎಷ್ಟು ಸಪೋರ್ಟ್ ಸಿಗ್ಬೋದು ಅನ್ನೋದನ್ನ ನಾನು ಕೇಳಕ್ ಇಷ್ಟಪಡ್ತೀನಿ. ಬಟ್ ಸಿಕ್ಕಿದ್ರೆ ಖಂಡಿತ ನಾನು ಎಲ್ಲೇ ಹೋದ್ರು ನಾನು ಕನ್ನಡದವನೇ, ಯಾವುದೇ ಕಾರಣಕ್ಕೂ ಬೇರೆ ಏನಿಲ್ವೇ ಇಲ್ಲ. ಅಲ್ಲೋದ್ರು ನಾನು ಕನ್ನಡದಲ್ಲೇ. ನಾನು ಇವಾಗ ನಿಮ್ಗೆ ಆಲ್ರೆಡಿ ನೋಡಿರ್ಬೋದು, ರವಿ ವರ್ಮಾ ಫ್ರಮ್ ಬ್ಯಾಂಗ್ಳೂರ್ ಅಂತಾನೆ ಹಾಕ್ಸೋದು ನಾನು ಎಲ್ಲೋದ್ರು, ಡೈರೆಕ್ಟ್ ಆಗಿ ಏನು ಹೆಸರು ಹಾಕೊಳ್ಳಲ್ಲ. ಆ ರೀತಿ ಒಂದು ಪ್ರಯತ್ನ ಪಟ್ಟಿದ್ದೀನಿ ಬಾಲಿವುಡ್ ಅಲ್ಲಿ. ನೋಡೋಣ, ಇನ್ನ ಸಕ್ಸಸ್ ಆಗೋದು ಬಿಡೋದು ಎಲ್ಲ ಭಗವಂತನ ಪಾದಕ್ಕೆ ಬಿಟ್ಟಿದೆ ಅಷ್ಟೇ. ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಮೊದಲ ಕನಸು ನಿರ್ಮಾಣದ್ದು ಎಲ್ಲ ಒಂದ್ ಕಡೆ ಸಿನಿಮಾ ಗೊತ್ತಿದ್ರು, ಸಿನಿಮಾ ತಿಳ್ಕೊಂಡು ಸಿನಿಮಾ ಒಂದು ಜರ್ನಿ ಮಾಡಿದ್ರು, ಸಿನಿಮಾ ಮಾಡಿದಾಗ ಅದ್ರ ವ್ಯಾಲ್ಯೂ ಡಬಲ್ ಆಗಿರುತ್ತೆ. ಸಿನಿಮಾ ಜನ ಏನು ಅವ್ರ ಪಲ್ಸ್ ಏನಿದೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಈಗಾಗಲೇ ಮೊದಲ ಗ್ಲಿಮ್ಸ್ ಅಲ್ಲಿ ಅರ್ಥ ಆಗಿದೆ. ಜನಕ್ಕೆ ಹತ್ರ ಆಗುವಂತ ಸಿನಿಮಾ ದೊಡ್ಡ ಸಕ್ಸಸ್ ಆಗಲಿ ಸರ್. ಇದೇ ತರ ನಿಮ್ ಕಡೆಯಿಂದ ಒಂದಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಇಷ್ಟು ಗಂಟ ನಾವು ಮಾತಾಡೋದು ಸಂಸ್ಥೆ ಅದು ಇದು ಯಾರು ಅಂತ, ನಾನು ಇಲ್ಲಿ ಗಂಟ ಬಂದಿರೋದು ಆಲ್ರೆಡಿ ಹೇಳಿದೀನಿ. ನಾನು ಇಲ್ಲ ಮೀಡಿಯಾದವ್ರು ಇಲ್ಲ ಅಂತಾನೆ ನಾನಿಲ್ಲ. ಅಂದ್ರೆ ನಿಮ್ ಮುಖಾಂತರ ಜನಗಳಿಗೆ ಸಂದೇಶ ತಲುಪಿಸೋದಷ್ಟೇ. ಅದು ನೀವು ಹೇಗೆ ಅಂತಂದ್ರೆ ಒಂದು ಬ್ರಿಡ್ಜ್ ಇದ್ದಂಗೆ. ಈ ಒಂದು ಊರಿಂದ ಆ ಊರಿಗೆ ಹೋಗ್ಬೇಕಂದ್ರೆ ಈ ಬ್ರಿಡ್ಜ್ ಇರ್ಲೇಬೇಕು. ಈ ಬ್ರಿಡ್ಜ್ ಇಲ್ಲ ಅಂತಾನೆ ನಮಗೂ ಅವ್ರಿಗೂ ಸಂಪರ್ಕನೇ ಇಲ್ಲ. ಆಡಿಯನ್ಸ್ಗೂ ಟೆಕ್ನಿಷಿಯನ್ಸ್ಗೆ ಒಂದು ಮೇನ್ ಬ್ರಿಡ್ಜ್ ನೀವೇ. ದಯವಿಟ್ಟು ಬೆಳೆಸಿ. ನನ್ನ ಪ್ರಯತ್ನ ನಾನು ಪಟ್ಟಿದ್ದೀನಿ. ಇದನ್ನ ನೀವೆಷ್ಟು ತಗೊಂಡೋಗ್ಬೇಕು, ಎಷ್ಟು ಸಪೋರ್ಟ್ ಮಾಡ್ಬೇಕು ಅಂದ್ರೆ ಚೆನ್ನಾಗಿದ್ರೆ ಬೆಳೆಸಿ. ನನ್ಬಿಟ್ಟು ಸುಮ್ಮನೆ ಏನು ಬೇಡ. ದಯವಿಟ್ಟು ಓಪನ್ ಆಗಿ ಚೆನ್ನಾಗಿ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ, ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಇನ್ನು ಸಕ್ಸಸ್ ಕೊಡೋದು ಬಿಡೋದು ಭಗವಂತನ ಸೇರಿರೋದು. ಇನ್ನು ನೀವು ಇದಕ್ಕೇನು ಸಪೋರ್ಟ್ ಮಾಡ್ಬೋದು ಅಂತ ನಿಮ್ಮ ಮುಖಾಂತರ ಎಲ್ಲ ಮೀಡಿಯಾದವರು ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ಡಾಕ್ಟರ್ ಕೆ ರವಿ ವರ್ಮ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಲೊಕೇಶನ್ ಫಸ್ಟ್ ಬೆಂಗಳೂರು.